ಹಾಯ್ ಎವ್ರಿವನ್, ನಾನು ನಿಮ್ಮ ಸಂದರ್ಶಿನಿ ಸ್ವಾಮಿ. ಮಾತೆಲ್ಲ ಮುಗಿದ ಮೇಲೆ ಧ್ವನಿಯೊಂದು ಕಾಡಿದೆ, ಕಥೆಯ ಮುಂದುವರಿದ ಭಾಗ. ಅದಕ್ಕೂ ಮೊದಲು ನನ್ನ ಕಥೆಗಳು ನಿಮಗೆ ಇಷ್ಟವಾಗಿದ್ದರೆ ತಪ್ಪದೆ ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ನನ್ನ ಚಾನೆಲ್ಗೆ ಹೊಸಬರಿದ್ದರೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ಲೈಕನ್ನು ಕ್ಲಿಕ್ ಮಾಡಿ. ಇದರಿಂದ ನಾನೆಲ್ಲ ಕಥೆಗಳ ನೋಟಿಫಿಕೇಶನ್ ನಿಮಗೆ ಸಿಗುತ್ತೆ. ಸೊ ಬನ್ನಿ, ಕಥೆಯ ಮುಂದುವರಿದ ಭಾಗನೇ ನೋಡೋಣ. ಎಪಿಸೋಡ್ 50. ಇಂದಿನ ಸಂಚಿಕೆಯಲ್ಲಿ ಅಶೋಕ್ ಮಾನಸ್ ಅವರ ಬಳಿ ತ್ರಿಶೂಲ್ ಆಫೀಸು ಎಂದು ನನ್ನ ಆಫೀಸ್ಗೆ ಬಂದು ನಾನು ಇನ್ನು ಮುಂದೆ ಬಾಸ್ ಎನ್ನುವಂತೆ ಮಾತಾಡಿ ಎಲ್ರಿಗೂ ತರಾಟೆ ತಗೊಂಡ ಗೊತ್ತಾ ಎಂದರು ಖುಷಿನಲ್ಲಿ. ಮುಂದೆ ಮಾನಸ್ ಅವರು ಅಶೋಕ್ ಮಾತು ಕೇಳಿ ನಿಜ ಹೇಳ್ತಿದ್ದೆ ಅಶೋಕ್ ಎಂದರು ಆಶ್ಚರ್ಯದಲ್ಲಿ. ಅಶೋಕ್ ಅವರು ನಿಜ ಮಾನಸ, ನಿಜವಾಗ್ಲೂ ನನ್ನ ಕಣ್ಣು ನಾನೇ ನಂಬದೆ ಹಾಗೆ ಸ್ವಲ್ಪ ಸಮಯ ಕೂತಿದ್ದೆ ಎಂದರು ತಮ್ಮ ಹೆಂಡತಿನ ತಬ್ಬಿ. ಬಾಗಿಲ ಬಳಿ ನಿಂತು ಕೇಳುತ್ತಿದ್ದಂಥ ಅಕ್ಷಯ್ ತೂಟಿನಲ್ಲಿ ನಗು ಮೂಡಿ, ಎಸ್ ಬ್ರೋ, ಮೊದಲಿನ ಥರ ಆಗೋಕ್ಕೆ ನಮ್ಮ ಬಾಬಿನೇ ಮೆಡಿಸನ್ ಎಂದು ಡಿಸೈಡ್ ಮಾಡಿ, ಬರೀ ನಿಮ್ಮ ಲವ್ ಮಾತ್ರ ಅಲ್ಲ ಬ್ರೋ, ನಿಮ್ಮಿಬ್ಬರ ಮದುವೆ ಮುಗಿಸೇ ಹೋಗೋದು ಈ ಅಕ್ಷಯ್ ಎಂದು ಒಂದು ರೀತಿ ಖುಷಿನಲ್ಲಿ ಭವಿಷ್ಯ ಬಳಿ ಹೇಳೋಕೆ ಬರ್ತಾನೆ. ಕಿಚನ್ನಲ್ಲಿ ಭವಿಷ್ಯ ಅಶೋಕ್ ಸರ್ಗೆ ಇಷ್ಟ ಅಂತ ಸಿಹಿ ಮಾಡ್ತಿದ್ರೆ ಆರೋಹಿ ಆಲ್ರೆಡಿ ಎಂಟ್ರಿ ಆಗಿದ್ಲು. ಭವಿಷ್ಯ ಕಡೆನೇ ಗುರಾಯಿಸಿ, ನಿನ್ನ ನಾನು ಇಗ್ನೋರ್ ಮಾಡಿದೆ ಕಣೆ, ಇನ್ನು ಮುಂದೆ ನಾನು ಆ ತಪ್ಪನ್ನು ಮಾಡಲ್ಲ. ನನ್ನ ತ್ರಿಶೂಲ್ ಭಾವ ಅಲ್ಲದೆ ದೊಡ್ಡ ಮಾವನ್ನು ಬುಟ್ಟಿಗೆ ಹಾಕ್ಕೊಂಡಿದ್ಯಾ ಎಂದು ಅಲ್ಲು ಮಸೆತಿದ್ಲು. ಅಲ್ಲಿಗೆ ಬಂದ ಅಕ್ಷಯ್ ಖುಷಿ ಒಮ್ಮೆಲ್ಲ ಸರ್ರನೆ ಹಿಡಿಯಿತು. ಮನದಲ್ಲೇ ಇವಳಿಗೆ ಯಾಕೆ ಇಲ್ಲಿಗೆ ಬಂದ್ಲು ಥೋ ಎಂದು. ಆರೋಹಿ, ನೀನೇನು ಮಾಡ್ತಿದ್ಯಾ, ಬಾ ಹೊರಗೋಗೋಣ ಎಂದ. ಅಕ್ಷಯ್ ಮಾತಿಗೆ ಆರೋಹಿ, ನೋ, ನಾನು ತ್ರಿಶೂಲ್ ಭಾವನ ಜೊತೆನೇ ಹೋಗೋದು ಅಂದ್ಲು. ಅಕ್ಷಯ್, ಇವಳಿಗಿಲ್ಲ ಇದ್ದರೆ ಅದಕ್ಕೆ ಕೆಲಸ ಹಾಳು ಮಾಡ್ತಾಳೆ ಎಂದು, ಬಾ ಶಾಪಿಂಗ್ ಹೋಗ್ತಿದ್ದೀನಿ, ತ್ರಿಶೂಲ್ ಬ್ರೋ ಅಲ್ಲಿಗೆ ಬರ್ತಾರಂತೆ ಎಂದು ಸುಳ್ಳು ಹೇಳಿ ಕರ್ಕೊಂಡು ಅಲ್ಲಿಂದ ಹೋಗ್ತಾನೆ. ಸಂಜೆ ಸಮಯಕ್ಕೆ ತ್ರಿಶೂಲ್ ಮನೆಗೆ ಬಂದಾಗ ಬಾದಾಮಿಯ ಹಲ್ವದ ಘಮ ಇಡೀ ಮನೆ ತುಂಬ ಹರಡಿತು. ಇದನ್ನು ನೋಡಿ, ಅರೇ ಇದು ನಮ್ಮ ಡ್ಯಾಡ್ಗೆ ಇಷ್ಟವಾದ ಸ್ವೀಟ್ ಎಂದು, ಅವರಿಗೆ ಶುಗರ್ ಇದೆ, ಇವತ್ತದನ್ನು ಮಾಡಿಸಿದಾರಾ ಎಂದು ಬೆರೆಸಾಗಿ ಕಿಚನ್ ಕಡೆ ಹೆಜ್ಜೆ ಇಟ್ಟವನಿಗೆ ಅವನ ಫೇವ್ರೆಟ್ ಕಾಯಿ ಹೋಳಿಗೆ ಘಮ ಕೂಡ ಮೂಗಿಗೆ ಬಡಿತು. ತ್ರಿಶೂಲ್ ವಾವ್ ಎಂದು ಸ್ಮೆಲ್ ಮಾಡಿ ಕಿಚನ್ ಬಾಗಿಲಿಗೆ ಬಂದ ಅಷ್ಟೇ ಅಲ್ಲಿ ಭವಿಷ್ಯ ಅಡುಗೆ ಮಾಡೋದನ್ನು ನೋಡಿ ಹಾಗೆ ನಿಂತ. ಅವಳ ಮುಖದಲ್ಲಿ ಮೂಡಿದಂಥ ಸಂತೋಷ ನೋಡಿ, ನೀನು ಇಷ್ಟೊಂದು ಸಂತೋಷವಾಗಿರೋಕೆ ಏನು ಕಾರಣ ಭವಿಷ್ಯ ಎಂದುಕೊಂಡು ಯೋಚಿಸುತ್ತಾ ಹಾಗೆ ನಿಂತಿದ್ದ. ಅಷ್ಟೊತ್ತಿಗೆ ಶಿವಕುಮಾರ್, ತ್ರಿಶೂಲ್ ಮಾವ ಬಂದು, ತ್ರಿಶೂಲ್ ಏನು ಮಾಡ್ತಿದ್ಯಾ ಕಿಚನ್ ಮುಂದೆ ಎಂದ. ತ್ರಿಶೂಲ್ ಅದು ಎಂದು ಏನು ಹೇಳದೆ ನಿಂತಿದ್ದ. ಅಷ್ಟೊತ್ತಿಗೆ, ಹೇ ಹುಡುಗಿ, ನೀರು ಬೇಕನೋ ನನ್ನ ಅಳಿಯನಿಗೆ ಕೊಡು, ಮನೇಲಿ ಹೀಗೆ ಮೈ ಮರೆತು ಕೆಲಸ ಮಾಡಿದ್ರೆ ಏನು ಕತೆ ಎಂದು ಭವಿಷ್ಯ ಕಡೆ ನೋಡಿ ಬೈದ. ತ್ರಿಶೂಲ್ ಕಣ್ಣು ಸಣ್ಣ ಆಯಿತು. ಭವಿಷ್ಯ ಕೂಲಾಗೆ, ಸಾರಿ ಸರ್, ನೋಡಿಲ್ಲ ಎಂದು ಶಿವಕುಮಾರ್ ಬಳಿನೂ ಸಾರಿ ಕೇಳಿ, ತ್ರಿಶೂಲ್ ಸರ್ ನೀರೇನಾದರೂ ಬೇಕಾ ಎಂದು ಕೇಳಿದ್ಲು. ತ್ರಿಶೂಲ್, ಜ್ಯೂಸ್ ಬೇಕು, ಮಗು ಹೇಳಿದೆ ಎಂದ. ಭವಿಷ್ಯ, ಮಗು ಗುರು ಅಣ್ಣನ ಬಳಿ ಕೊಟ್ಟಿದ್ದೀನಿ ಸರ್ ಎಂದು 2 ನಿಮಿಷ ಎಂದು ಬೇಗ ಹೋಗಿ ಆ್ಯಪಲ್ ಕಟ್ ಮಾಡಿ ಅವನಿಗೆ ಜ್ಯೂಸ್ ಮಾಡಿದ್ದು. ತ್ರಿಶೂಲ್, ನಾನು ಫ್ರೆಶ್ ಆಗಿ ಬರ್ತೀನಿ ಎಂದು ಮೇಲೋಗ್ತಾನೆ. ಅವನು ನೀನು ಯಾಕೆ ಅಡುಗೆ ಮಾಡೋಕೆ ಹೋದೆ ಅಂತ ಬೈಯೋಕೆ ಹೋಗಿದ್ದ. ಬಟ್ ಅವಳ ಮುಖದಲ್ಲೇ ಇದ್ದಂಥ ಖುಷಿನ ನೋಡಿ ಹಾಗೆ ಏನೂ ಮಾತಾಡದೆ ನಿಂತಿದ್ದ. ತ್ರಿಶೂಲ್ ಬೇಗ ಫ್ರೆಶ್ ಆಗಿ ಕೆಳಗೆ ಬಂದ. ಭವಿಷ್ಯ ಅಷ್ಟೊತ್ತಿಗೆ ಮಗುನ ಗುರುಯಿಂದ ಕರೆದುಕೊಂಡು ಬಂದು ತ್ರಿಶೂಲ್ ಮುಖ ನೋಡಿ, ಹೋಗು ಡ್ಯಾಡಿ ಹತ್ರ ಎಂದಳು. ತ್ರಿಶೂಲ್ ಮಗುನ ಎತ್ಕೊಂಡು ಮಾತಾಡಿಸುತ್ತಾ ಅವಳು ಕೊಟ್ಟ ಜ್ಯೂಸ್ನ ಕುಡಿಯುತ್ತಾ ಕೂಲಾದ. ಅತ್ತ ಆರೋಹಿನ ಶಾಪಿಂಗ್ ಮಾಲ್ನಲ್ಲೇ ಸುತ್ತಿಸಿ ಅವಳ ಕಾಲು ನೋವು ಬರುವಂತೆ ಮಾಡಿ ಕಾಯೋಕೆ ಹಾಕದೆ ಬಿಡೋಕ್ಕೂ ಹಾಕದೆ ಇರುವಂತೆ ಮಾಡಿದ ಅಕ್ಷಯ್. ಕೊನೆಯಲ್ಲಿ ಅವಳೇ, ಭಾವ ಬರೋದು ಲೇಟ್ ಆಗುತ್ತೆ ಅನ್ಸುತ್ತೆ, ಬಾ ಹೋಗೋಣ ಎಂದು ಕಾರ್ ಹತ್ತಿದವಳು ಸುಸ್ತಲ್ಲೇ ಹಾಗೆ ಮಲಗಿದ್ಲು. ಆರೋಹಿ ಅಷ್ಟು ಸುಸ್ತಲ್ಲಿ ಮಲಗಿದ್ದನ್ನು ನೋಡಿ ಮನದಲ್ಲೇ ಅಕ್ಷಯ್, ನಿನ್ನಜ್ಜಿ ಅತ್ತಿಗೆ ಮೇಲೆ ಅಷ್ಟೊಂದು ಜಬರ್ದಸ್ತ್ ಮಾಡ್ತೀಯಾ ಎಂದು ತುಟಿ ಕೊಂಕಿಸಿ ಕಾರ್ನಲ್ಲಿ ಕೂತ. ಅದು ರಾತ್ರಿ ಊಟಕ್ಕೆ ಭವಿಷ್ಯ ಅಡುಗೆ ಜೊತೆಗೆ ಅವಳ ಸಿಹಿ ಪಾಕ ಕೂಡ ರೆಡಿಯಾಗಿತ್ತು. ಅಶೋಕ್ ಮಾನಸನ ಕೆಳಗೆ ಕರ್ಕೊಂಡು ಬಂದರು ಊಟಕ್ಕೆ. ಎಲ್ಲರೂ ಆಶ್ಚರ್ಯಪಟ್ಟು ಜೊತೆಲೆ ಕೂತು ಊಟ ಮಾಡಿದರು. ಅಶೋಕ್ಗೆ, ತ್ರಿಶೂಲ್ ಶುಗರ್ ಇದೆ ಅಲ್ವಾ ನಿಮಗೆ ಎಂದು ಕೇಳ್ದ. ಭವಿಷ್ಯ, ಸರ್ ಇದಕ್ಕೆ ಶುಗರ್ ಹಾಕಿಲ್ಲ, ನೀವು ತಿನ್ಬೋದು ಅಂದ್ಲು.
ಅದನ್ನು ನೋಡಿದ ಎಲ್ಲರೂ ಎಷ್ಟಾದರೂ ಕಾಳಜಿ ಮಾಡೋ ಲೆವೆಲ್ಗೆ ಬಂದನಲ್ಲ ತ್ರಿಶೂಲ್ ಎಂದು ಖುಷಿಯಾದರು. ಮನೆ ಕೆಲಸದವರೆಲ್ಲ ತ್ರಿಶೂಲ್ ಸರ್ ಒಬ್ಬರು ಬದಲಾದರೆ ಇಡೀ ಮನೆ ವಾತಾವರಣನೇ ಬದಲಾಗುತ್ತೆ ಅನ್ನೋದಕ್ಕೆ ಇದೊಂದು ಎಕ್ಸಾಂಪಲ್ ಸಾಕು ಎಂದು ಖುಷಿಪಟ್ಟರು. ಬಟ್ ತುಂಬ ಖುಷಿಯಾಗಿದ್ದು ಭವಿಷ್ಯ. ಊಟ ಮುಗಿದ ಮೇಲೆ ಹುಡುಕಿ ಹೋಗಿದ್ದು ಅಕ್ಷಯ್ ರೂಮ್ಗೆ. ಅಕ್ಷಯ್ ಇನ್ನು ಮಲಗೋಕೆ ರೆಡಿ ಆಗ್ತಿದ್ದ. ಭವಿಷ್ಯ, ಅಕ್ಷಯ್ ಸರ್ ನೀವೇ ತಾನೇ ಇದಕ್ಕೆಲ್ಲ ಕಾರಣ ಎಂದು ಕೇಳಿದ್ಲು. ಭವಿಷ್ಯ ಅಕ್ಷಯ್ ರೂಮ್ಗೆ ಹೋಗಿದ್ದನ್ನು ನೋಡಿದ ಆರೋಹಿಗೆ ಏನೋ ಪ್ಲಾನ್ ಹೊಳೆಯಿತು. ಅಕ್ಷಯ್, ಸಾರಿ ಮಿಸ್, ನನ್ನದೇನಿಲ್ಲ, ಎಲ್ಲ ನಿಮ್ಮ ಆಸೆ ಕನಸಂತೆ ಆಗಿದೆ ಅಂದ. ಅದಾಗಲೇ ತ್ರಿಶೂಲ್ಗೆ ಅಕ್ಷಯ್ ಕಾಲ್ ಮಾಡಿದ್ದ ಸೈಲೆಂಟ್ ಆಗಿ. ನೋಡಿ, ನೀವು ಮಾತಾಡಿದ್ದು ಅವತ್ತು ಬ್ರೋ ಕೇಳಿಕೊಂಡು ಹೀಗೆ ಬದಲಾಗಿದ್ದಾನೆ. ನಿಮಗೆ ನಾವೆಲ್ಲ ಥ್ಯಾಂಕ್ಸ್ ಹೇಳಬೇಕು ಎಂದ. ಭವಿಷ್ಯ, ನೋ ಸರ್, ನಾನೇನು ಮಾಡಿಲ್ಲ, ಇದು ಅವರ ಕರ್ತವ್ಯ. ಇವತ್ತು ತ್ರಿಶೂಲ್ ಸರ್ನ ನೋಡಿದ್ರೆ ತುಂಬ ಖುಷಿಯಾಗತ್ತೆ. ಅವರು ಇಡೀ ಮನೆ ಜನಕ್ಕೆ ಖುಷಿ ಕೊಟ್ಟಿದ್ದಾರೆ ಎಂದು. ಇದು ಸ್ಪೆಷಲ್ ಸ್ವೀಟ್, ತುಂಬ ಅಪರೂಪ, ಇದರ ಓಲ್ ಕ್ರೆಡಿಟ್ ನಿಮಗೆ ಸೇರಬೇಕು ಎಂದು. ಅದಕ್ಕೆ ಇದನ್ನು ಕೊಡೋಕ್ಕೆ ಬಂದೆ ಅಂದ್ಲು. ಅದನ್ನು ನೋಡಿದ ಅಕ್ಷಯ್, ಅಯ್ಯೋ ಮಿಸ್, ಈಗಿನೂ ನಂದು ಊಟ ಆಗಿದೆ ಅಂದ. ಭವಿಷ್ಯ, ಪರವಾಗಿಲ್ಲ, ಇದರಿಂದ ನಿಮ್ಮ ಹೊಟ್ಟೆಗೆ ಏನೂ ತೊಂದರೆ ಆಗಲ್ಲ, ಇದು ಫುಲ್ ಹಾಲಿನಿಂದ ಮಾಡಿರೋದು ಎಂದು ಕೊಟ್ಲು. ಅಕ್ಷಯ್ ಒಂದು ಸ್ಪೂನ್ ತಿಂದು, ಫಾವ್, ಇಟ್ಸ್ ಅಮೇಝಿಂಗ್ ರೀ, ಎಷ್ಟು ಸಖತ್ತಾಗಿದೆ ಎಂದು ಚಪ್ಪರಿಸಿ ತಿನ್ನೋದನ್ನು ಕೇಳ್ಕೊಂಡ. ಆ ಕಡೆಯಲ್ಲಿದ್ದಂಥ ತ್ರಿಶೂಲ್, ಅಂಥ ಸ್ವೀಟು ನನಗೆ ಕೊಟ್ಲಿಲ್ವಲ್ಲ ಎಂದು ಅಮಾಯಕನಂತೆ ಮುಖ ಮಾಡಿ ಹಾಗೆ ಅವಳ ಮಾತುಗಳನ್ನು ಕೇಳ್ಕೊಳ್ತಿದ್ದ. ಅಕ್ಷಯ್, ಇಷ್ಟೋ ನನಗೇನಾ ಎಂದು ಕೇಳ್ದ. ಭವಿಷ್ಯ, ಹಾಂ, ನಿಮಗೆ ಮಾತ್ರ ಎಂದು ಹೊರಗೆ ಹೋಗ್ತಾಳೆ. ತ್ರಿಶೂಲ್ ಫೋನ್ನಲ್ಲೇ, ಲೇ, ಅವಳಿಗಾಗಿ ಬದಲಾಗಿದ್ದು ನಾನು, ಸ್ವೀಟ್ ಮಾತ್ರ ನಿನಗಾ, ಇದೇಗೋ ಸಾಧ್ಯ, ದಿಸ್ ಇಸ್ ಟೂ ಮಚ್ ಎಂದ. ಅಕ್ಷಯ್, ಬ್ರೋ, ನೀನು ತಿಂದರೆ ಕಳೆದೇ ಹೋಗ್ತೀಯ, ಬಾಯಲ್ಲಿಟ್ಟರೆ ಕರ್ಗೋ ಸ್ವೀಟು ಎಂದು ತಿನ್ನುತ್ತಿದ್ರೆ ಇಲ್ಲಿ ತ್ರಿಶೂಲ್ ಬಾಯಲ್ಲೂ ನೀರು ಬಂದಿತ್ತು. ಅಷ್ಟೊತ್ತಿಗೆ ಭವಿಷ್ಯ ತ್ರಿಶೂಲ್ ಡೋರ್ನ ನಾಕ್ ಮಾಡಿದ್ಲು. ಅಕ್ಷಯ್, ನಿಮಗೂ ಇರುತ್ತೆ ಅನ್ಸುತ್ತೆ, ನೋಡಿದ್ಯಾ, ನಿನ್ನ ಮರ್ತಿಲ್ಲ ಅನ್ಸುತ್ತೆ ಎಂದ. ತಕ್ಷಣ ತ್ರಿಶೂಲ್ ಓಕೆ ಬಾಯ್ ಅಂದರೆ ಆ ಕಡೆ ಅಕ್ಷಯ್, ಬ್ರೋ, ನೀವೇನು ಮಾತಾಡ್ತೀಯಾ, ನಾನು ಕೇಳೋದು ಬೇಡವಾ, ಪ್ಲೀಸ್ ಪ್ಲೀಸ್ ಬ್ರೋ ಎಂದ ರಿಕ್ವೆಸ್ಟ್ ಮಾಡೋ ಥರ. ತ್ರಿಶೂಲ್, ಲೇ, ಇಡೋ ಫೋನು, ಇದು ನಮ್ಮಿಬ್ಬರ ಪರ್ಸ್ನಲ್ ಎಂದು ಕಾಲ್ನ ಕಟ್ ಮಾಡಿ ಬನ್ನಿ ಎಂದ. ಭವಿಷ್ಯ, ಸರ್, ಮಗು ಮಲಗಿದೆಯಾ ಎಂದು ಬಂದು, ಸರ್, ಪಾಪುನ ಕರ್ಕೊಂಡು ಹೋಗ್ತೀನಿ ಅಂದ್ಲು. ತ್ರಿಶೂಲ್ ಅವಳ ಕೈಯಲ್ಲಿ ಏನೂ ಇಲ್ಲದ್ದನ್ನು ನೋಡಿ, ಅಂದರೆ ನನಗಿಲ್ವಾ, ಅವನಿಗೆ ಮಾತ್ರನಾ, ಕೆಲಸ ಮಾಡೋದು ನಾನು, ಕ್ರೆಡಿಟ್ ಎಲ್ಲ ಅವನಿಗಾ ಎನಿಸಿ, ಭವಿಷ್ಯ ಏನೋ ಮರ್ತಿರ್ಬೇಕು ಅನ್ಸುತ್ತೆ ನೋಡು ಎಂದ. ಭವಿಷ್ಯ, ಆಗಲೇ ಹಾಲು ಕೊಟ್ಟೆ ಸರ್, ಇನ್ನೇನು ಇಲ್ವಲ್ಲ, ನೀರಿನ ಬಾಟಲ್ ಇಲ್ಲೇ ಇದೆ ಅಂದ್ಲು. ತ್ರಿಶೂಲ್ ತಲೆ ಕೆರೆದು, ಏನೂ ಇಲ್ಲ ಅಂತ್ಯಾ ಎಂದು ಹೇಗೆ ಹೇಳಿ ಎಂದು ಯೋಚಿಸುತ್ತಿದ್ದವನು ಅವಳು ಮಗುನ ಕರ್ಕೊಂಡು ಹೋಗೋದನ್ನು ನೋಡಿ, ಹುಡುಗ, ಭವಿಷ್ಯ, ನನಗೆ ಸ್ವೀಟ್ ಇಲ್ವಾ ಎಂದ ಒಂದೇ ಉಸಿರಿಗೆ. ಭವಿಷ್ಯ ಒಮ್ಮೆ ಹಿಂದೆ ತಿರುಗಿ ಪುಟ್ಟ ಸ್ಮೈಲ್ ಕೊಟ್ಟು, ನಿಮ್ಗೆ ಆಗಲೇ ಊಟದಲ್ಲೇ ಹಾಕಿದ್ನಲ್ಲ ಸರ್ ಅಂದ್ಲು. ತ್ರಿಶೂಲ್, ಅದಲ್ಲ, ಅಕ್ಷಯ್ ಕೊಟ್ಟಲ್ಲ, ಅದು ನನಗೂ ಬೇಕು ಎಂದು ಕೇಳೇ ಬಿಟ್ಟ. ಭವಿಷ್ಯ, ಸರ್, ತಮಾಷೆ ಮಾಡಬೇಡಿ, ಆಗಲೇ ಆರೋಹಿ ತಗೊಂಡು ಬಂದ್ರಲ್ಲ ಅಂದ್ಲು. ತ್ರಿಶೂಲ್, ಏನು ಆರೋಹಿ ತಂದ್ಲಾ ಎಂದು ಕೋಪದಲ್ಲಿ, ನನ್ನ ತಿಂಡಿ ಊಟ ನೋಡ್ಕೊಳ್ಳೋಕ್ಕೆ ಅವಳು ಯಾರು ಎಂದ. ಭವಿಷ್ಯ, ನಿಮ್ಮನ್ನು ಮದುವೆ ಆಗುವ ಹುಡುಗಿ ಸರ್, ಅವರೇ ತಾನೇ ನಿಮ್ಮನ್ನು ಎಲ್ಲ ರೀತಿಯಿಂದಲೂ ವಿಚಾರಿಸ್ಕೋಬೇಕಾಗಿರೋದು ಅಂದ್ಲು. ತ್ರಿಶೂಲ್, ಇಷ್ಟೊತ್ತು ಕೂಲಾಗಿ ಮಾತಾಡ್ತಿದ್ದವನು ಒಂದೇ ಮಾತಿಗೆ ಕೋಪದಲ್ಲಿ, ಯಾವಳಾಗಂತ ಹೇಳಿದ್ಲು ಎಂದ. ಭವಿಷ್ಯ, ಅವರು ಇಲ್ಲಿಗೆ ಬಂದಿರೋದೇ ಅದಕ್ಕೆ ಅಂತೆ, ಇಲ್ಲಿ ಎಲ್ಲ ಮಾತಾಡ್ತಿದ್ದಾರೆ ಸರ್, ನಿಮಗೂ ಅವ್ರಿಗೂ ತುಂಬ ಚೆನ್ನಾಗಿ ಮ್ಯಾಚ್ ಆಗುತ್ತೆ, ಓದಿದ್ದಾರೆ, ನಿಮ್ಮ ಲೆವೆಲ್ನಲ್ಲೇ ಇದ್ದಾರೆ, ಮೇಲಾಗಿ ಸೋದರ ಮಾವನ ಮಗಳು ಅಂದ್ಲು. ತ್ರಿಶೂಲ್, ಭವಿಷ್ಯ ಎಂದ ಜೋರಾಗಿ. ಭವಿಷ್ಯ ಮಗು ಎಲ್ಲಿ ಎದ್ದೇಳುತ್ತಾ ಎಂದು ಗಟ್ಟಿಯಾಗಿ ಮಗುನ ಇಟ್ಕೊಂಡ್ಲು. ತ್ರಿಶೂಲ್, ನನ್ನ ಮದುವೆ ವಿಷಯನ ನಾನೇ ಚೂಸ್ ಮಾಡಿದ್ದು, ಬೇರೆ ಯಾರೂ ಅಲ್ಲ, ಗೊತ್ತಾಯ್ತಾ ಎಂದು. ಹೋಗಿ ಸ್ವೀಟ್ ತಗೊಂಡು ಬಾ ಎಂದು ಮಗುನ ಅವಳ ಕೈಯಿಂದ ಕಿತ್ಕೊಂಡ. ಭವಿಷ್ಯ ಓಕೆ ಎಂದವಳು ಅವನಿಗೂ ಸ್ವೀಟ್ನ ತಂದುಕೊಟ್ಟು ಮಗುನ ಎತ್ಕೊಂಡು ಸೀದಾ ತನ್ನ ರೂಮ್ಗೆ ಹೋಗ್ತಾಳೆ.
ತ್ರಿಶೂಲ್, ನೀನಿರುವ ಜಾಗದಲ್ಲಿ ಇನ್ಯಾರನ್ನೋ ಬಲವಂತವಾಗಿ ಕೂರಿಸೋ ಪ್ಲ್ಯಾನ್ ಮಾಡಬೇಡ. ಆಮೇಲೆ ತ್ರಿಶೂಲ್, ಕೋಪ ನಿನ್ನ ಮೇಲೂ ಬಿದ್ದರೂ ಆಶ್ಚರ್ಯ ಇಲ್ಲ ಎಂದವನು ಅವಳು ಕೊಟ್ಟ ಸ್ವೀಟು ಒಂದು ಸ್ಪೂನ್ ತಿಂದು ತನ್ನೆಲ್ಲ ಕೋಪನ ಕಡಿಮೆ ಮಾಡಿಕೊಂಡು, ಆ ಗೂಬೆ ಈ ಸ್ವೀಟ್ ಟೇಸ್ಟ್ ಮಾಡಿದಾಳೆ, ಹಾಗೆ ತಿಂದು ಮಲಗಿದ್ಲೇನೋ ಎಂದು ಆ ಸ್ವೀಟ್ನ ಪೂರ್ತಿ ತಿಂದು, ನಿನ್ನ ಅಡುಗೆ ರುಚಿ ನನ್ನ ಜೀವನ ಪರ್ಯಂತ ನೋಡುವ ಕನಸಲ್ಲಿದ್ದೀನಿ ಬಹುಶಃ. ಇಷ್ಟೆಲ್ಲ ಮಾಡ್ತಿರೋದೇ ನಿನಗಾಗೆ. ನನ್ನ ಅರ್ಥ ಮಾಡ್ಕೊಳ್ಳೋ ಕಾಲ ಯಾವಾಗ ಬರುತ್ತೆ ಬಹುಶಃ ಎಂದ. ಹೊರಗಿಂದ ಅಕ್ಷಯ್ ಡೋರ್ನ ನೂಕಿ, ನೀನು ಮುಂದುವರೆದಾಗ ಬ್ರೋ ಎಂದ. ತ್ರಿಶೂಲ್, ನೀನು ಯಾವಾಗ ಬಂದೆ ಎಂದ ಉಪ್ಪುಗಂಟಿಗೆ. ಅಕ್ಷಯ್, ನೀನು ಕಾಲ್ ಕಟ್ ಮಾಡಿದಾಗಲೇ ಬಂದೆ ಎಂದು. ಬ್ರೋ, ನಿನ್ನ ಮೇಲೆ ನೀನೇ ಫೀಲಿಂಗ್ಸ್ ಹುಟ್ಟಿಸ್ಬೇಕು. ನೀನು ಹೇಳಿದಾಗೆ ಅವರ ಮನಸ್ಸಲ್ಲಿ ಯಾವುದೇ ಭಾವನೆಗಳ ತೊಳಲಾಟ ಇಲ್ಲ ಅಂದರೆ ನೀನೇ ಅದನ್ನು ಹುಟ್ಟಾಕಬೇಕು ಎಂದ. ತ್ರಿಶೂಲ್, ವಾಟ್ ಯು ಮೀನ್ ಎಂದ ಗೊಂದಲದಲ್ಲೇ. ಅಕ್ಷಯ್, ನೋಡು ಬ್ರೋ, ಕೆಲವೊಂದು ಹುಡುಗಿರಿಗೆ ಈ ಹುಡುಗರ ಪ್ರೀತಿ ಅರ್ಥ ಆಗೋದೇ ಕಡಿಮೆ. ಅತ್ತಿಗೆ ಮೊದಲೇ ಅವರ ಲೈಫ್ ಪೂರ್ತಿ ನಡೆದ ಘಟನೆಗಳಿಂದ ಅವರ ಮನಸ್ಸನ್ನು ಕಲ್ಲು ಮಾಡ್ಕೊಂಡಿದ್ದಾರೆ. ಅವರಿಗೆ ಮೊದಲು ನಿನ್ನ ಮೇಲೆ ಫೀಲಿಂಗ್ಸ್ ಬರಬೇಕು, ಆಮೇಲೆ ಅವರಿಗೆ ಜಲಸ್ ಆಗುವಂತೆ ಆರೋಯಿನ ಬಳಸ್ಕೊಂಡ್ರೆ ಆಯಿತು ಎಂದ. ಅಕ್ಷಯ್ ಮಾತು ಅರ್ಥ ಆಗದಂತ ತ್ರಿಶೂಲ್, ಅದೇಗೆ ಅಂದ. ಅಕ್ಷಯ್, ಅಂದರೆ ವೆರಿ ಸಿಂಪಲ್. ನಿನಗೆ ಅಟ್ ಎ ಟೈಮ್ ಅವರ ಬಗ್ಗೆ ಏನು ಅನಿಸುತ್ತೋ ಹಾಗೆ ನಡ್ಕೊಂಡ್ಬಿಡು ಅವ್ರ ಜೊತೆ ಎಂದ. ತ್ರಿಶೂಲ್ ತಕ್ಷಣ ವಾಟ್ ಎಂದ ದೊಡ್ಡ ಕಣ್ಬಿಟ್ಟು ಶಾಕ್ನಲ್ಲೇ. ಎಂದಿನಂತೆ ಈ ಕತೆ ಮುಂದುವರಿಯುವುದು. ಈ ಕತೆ ನಿಮಗೆ ಇಷ್ಟವಾಗಿದ್ದರೆ ತಪ್ಪದೆ ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.